ಎಳೆಯರ ರಾಮಾಯಣದ ಅಧ್ಯಾಯ ಕಿವಿ ಕತ್ತರಿಸಿದರೂ ಬುದ್ಧಿ ಕಲಿಯಲಿಲ್ಲ. ಉಪ ಅಧ್ಯಾಯ ದಂಡಕಾರಣ್ಯ. ಇತ್ತ ಚಿತ್ರಕೂಟದಲ್ಲಿದ್ದ ಋಷಿಮುನಿಗಳು ಇದ್ದಕ್ಕಿದ್ದಂತೆ ತಂಡೋಪತಂಡವಾಗಿ ಚಿತ್ರಕೂಟವನ್ನು ಬಿಟ್ಟು ಹೊರಡಲಾರಂಭಿಸಿದರು. ಅದನ್ನು ಕಂಡು ಶ್ರೀರಾಮನಿಗೆ ಬಹಳ ಆಶ್ಚರ್ಯವಾಯಿತು. ಅವನು ಅವರನ್ನು ಕುರಿತು, ಮುನಿಗಳೇ, ನೀವು ಸುಂದರ ಅರಣ್ಯವನ್ನು ಬಿಟ್ಟು ಹೋಗುತ್ತಿರಲು ಕಾರಣವೇನು ಎಂದು ಪ್ರಶ್ನಿಸಿದನು. ಋಷಿಗಳು, ಶ್ರೀರಾಮ, ಈ ಕಾಡಿನ ಇನ್ನೊಂದು ಅಂಚಿನಲ್ಲಿ ಜನಸ್ಥಾನ ಎಂಬ ಪ್ರದೇಶವಿದೆ. ಅಲ್ಲಿ ಖರ ಎಂಬ ರಾಕ್ಷಸನಿದ್ದಾನೆ. ಅವನು ಲಂಕಾದೇಶದ ದೊರೆಯಾದ ರಾವಣನ ಬಲತಮ್ಮ. ಅವನು ಮಹಾಕ್ರೂರಿ, ದುರಾತ್ಮ. ಸಜ್ಜನರಿಗೆ ತೊಂದರೆ ಕೊಡುವುದೇ ಅವನ ಕೆಲಸವಾಗಿಬಿಟ್ಟಿದೆ. ಋಷಿಮುನಿಗಳ ಯಜ್ಞ ಯಾಗಾದಿಗಳಿಗೆ ವಿಘ್ನವನ್ನು ಉಂಟು ಮಾಡುತ್ತಾನೆ. ಅವನ ಹೆದರಿಕೆಯಿಂದ ನಾವು ಈ ಸ್ಥಳ ಬಿಟ್ಟು ಹೋಗುತ್ತಿದ್ದೇವೆ ಎಂದರು. ಶ್ರೀರಾಮನು, ಪೂಜ್ಯರೇ, ನೀವು ಜಾಗವನ್ನು ಬಿಡಬೇಡಿ. ಖರನು ಇಲ್ಲಿಗೆ ಬಂದರೆ ನಾನು ಅವನನ್ನು ನಿಗ್ರಹಿಸುತ್ತೇನೆ. ನಿಮ್ಮ ಯಜ್ಞ ಯಾಗಾದಿಗಳನ್ನು ರಕ್ಷಿಸುತ್ತೇನೆ, ಚಿಂತಿಸಬೇಡಿ ಎಂದನು. ಆದರೆ ಖರನ ಭಯದಿಂದ ವಿಹ್ವಲರಾಗಿದ್ದ ಋಷಿಮುನಿಗಳಿಗೆ ಸಮಾಧಾನವಾಗಲಿಲ್ಲ. ಅವರೊಬ್ಬೊಬ್ಬರು ಒಂದೊಂದು ಕಡೆಗೆ ಹೊರಟು ಬಿಟ್ಟರು. ಹೀಗಾಗಿ ಚಿತ್ರಕೂಟವು ಋಷಿಮುನಿಗಳಿಲ್ಲದೆ ಬರಿದಾದಂತೆ ಭಾಸವಾಯಿತು. ಇದರಿಂದ ಶ್ರೀರಾಮನಿಗೆ ಬಹಳ ಬೇಸರವಾಯಿತು. ಚಿತ್ರಕೂಟವು ಬಹಳ ಸುಂದರವಾಗಿದ್ದರೂ ಸಹ ತಪಸ್ವಿಗಳಿಲ್ಲದೆ ಅದು ಬರಡಾಗಿ ಕಾಣಿಸಿತು. ಅದಲ್ಲದೆ ತನ್ನನ್ನು ನೋಡಲು ಆ ಸ್ಥಳಕ್ಕೆ ಬಂದಿದ್ದ ತನ್ನ ತಮ್ಮ ಮತ್ತು ತಾಯಂದಿರ ನೆನಪೂ ಆಗುತ್ತಿತ್ತು. ತಾಪಸಿ ಜೀವನ ನಡೆಸುವ ಸಲುವಾಗಿ ಕಾಡಿಗೆ ಬಂದಿರುವ ತಾವುಗಳು ಈ ರೀತಿಯ ಮನೋವಿಕಾರ ಹೊಂದುವುದು ಸರಿಯಲ್ಲ ಎಂದು ರಾಮನಿಗೆ ಅನ್ನಿಸಿತು. ಆದುದರಿಂದ ತಾವು ಆ ಸ್ಥಳವನ್ನು ಬಿಟ್ಟು ಬೇರೆಡೆಗೆ ಹೋಗಬೇಕೆಂದು ಯೋಚಿಸಿದನು. ಋಷಿಗಳಿಗೆ ಬಾಧೆ ಕೊಡುತ್ತಿದ್ದ ಖರನ ವಾಸಸ್ಥಾನವಾದ ಜನಸ್ಥಾನದ ಕಡೆಗೆ ಹೋಗಬೇಕೆಂದು ನಿಶ್ಚಯಿಸಿದನು. ಹೀಗೆ ಅವನು ಸೀತೆ ಲಕ್ಷ್ಮಣರೊಡನೆ ದಕ್ಷಿಣದ ಕಡೆಗೆ ಪ್ರಯಾಣ ಮಾಡಿದನು. ಮೊದಲು ಅವರೆಲ್ಲ ಅತ್ರಿ ಮುನಿಗಳ ಆಶ್ರಮಕ್ಕೆ ಬಂದರು. ಅತ್ರಿ ಮುನಿಗಳ ಪತ್ನಿ ಅನಸೂಯೆ. ಪತಿಯಂತೆಯೇ ಆಕೆ ಬಹುದೊಡ್ಡ ತಪಸ್ವಿನಿ, ಪತಿವ್ರತ ಶಿರೋಮಣಿ. ಹಿಂದೊಮ್ಮೆ ಲೋಕದಲ್ಲಿ ಮಳೆಯಿಲ್ಲದೆ ಭೀಕರ ಕ್ಷಾಮ ಉಂಟಾಗಿತ್ತು. ಆಗ ಅನಸೂಯೆ ತನ್ನ ತಪಸ್ಸಿನ ಬಲದಿಂದ ಹಣ್ಣುಗಳನ್ನು ಸೃಷ್ಟಿಸಿದಳು. ಬತ್ತಿ ಹೋದ ನದಿಗಳಲ್ಲಿ ನೀರು ಹರಿಯುವಂತೆ ಮಾಡಿದಳು. ಅಸೂಯೆಯೇ ಇಲ್ಲದವಳು, ಆದ್ದರಿಂದ ಅವಳಿಗೆ ಅನಸೂಯೆ ಎಂದು ಹೆಸರು. ಅವಳು ಶ್ರೀರಾಮ, ಸೀತೆ, ಲಕ್ಷ್ಮಣರನ್ನು ಆದರದಿಂದ ಬರಮಾಡಿಕೊಂಡು ಸತ್ಕರಿಸಿದಳು. ಸೀತೆಯ ಬಾಯಿಯಿಂದಲೇ ಸೀತಾ ಕಲ್ಯಾಣವನ್ನು ಹೇಳಿಸಿ ಆನಂದಕೊಂಡಳು. ಸೀತೆಗೆ ಪಾತಿವೃತ್ಯದ ಹಿರಿಮೆಯನ್ನು ವಿವರಿಸಿ ಹೇಳಿದಳು. ಶ್ರೀರಾಮನು ತನ್ನ ಪತ್ನಿ ತಮ್ಮನೊಡಗೂಡಿ ಮಹರ್ಷಿಗಳಿಗೂ ಅನಸೂಯಾದೇವಿಗೂ ನಮಸ್ಕರಿಸಿದನು. ಅತ್ರಿ ಮಹರ್ಷಿಗಳ ಆತಿಥ್ಯವನ್ನು ಸ್ವೀಕರಿಸಿದ ನಂತರ ಭೀಕರವಾದ ದಂಡಕಾರಣ್ಯವನ್ನು ಪ್ರವೇಶಿಸಿದನು. ದಂಡಕಾರಣ್ಯ ಒಂದು ದೊಡ್ಡ ಕಾಡು. ಅದರಲ್ಲಿ ಪ್ರಾಣಿಗಳು, ಪಕ್ಷಿಗಳು ಅಸಂಖ್ಯಾತವಾಗಿದ್ದವು. ಹೀಗೆ ಋಷಿಗಳು ಆಶ್ರಮಗಳನ್ನು ಕಟ್ಟಿಕೊಂಡು ವಾಸ ಮಾಡುತ್ತಿದ್ದರು. ತಪೋನಿರತರಾದ ಋಷಿಗಳ ದಿವ್ಯಾಶ್ರಮಗಳು ಎಲ್ಲರ ಮನಸ್ಸಿನಲ್ಲೂ ಪೂಜ್ಯ ಭಾವನೆಯನ್ನು ಉಂಟು ಮಾಡುತ್ತಿದ್ದವು. ದಂಡಕಾರಣ್ಯಕ್ಕೆ ಬಂದ ಶ್ರೀರಾಮ ಲಕ್ಷ್ಮಣರಿಗೆ ತಾಟಕಿ ಸಂಹಾರದ ನೆನಪಾಯಿತು. ಶ್ರೀರಾಮನು ದಂಡಕಾರಣ್ಯವನ್ನು ಪ್ರವೇಶಿಸಿದ ಕೂಡಲೇ ಅಲ್ಲಿದ್ದ ಋಷಿಗಳು ಅವನನ್ನು ಆದರದಿಂದ ಸ್ವಾಗತಿಸಿದರು. ಶ್ರೀರಾಮನು ಅವರಿಗೆ ನಮಸ್ಕರಿಸಿ ಕುಶಲ ಪ್ರಶ್ನೆ ಮಾಡಿದನು. ಅವರು, ಶ್ರೀರಾಮ, ಈಗ ನೀನು ನಮ್ಮ ಪಾಲಿನ ದೇವರ ಹಾಗೆ ಬಂದಿದ್ದೀಯೆ. ನಾವು ತಪೋನಿರತರಾಗಿದ್ದೇವೆ. ಆದರೆ ದುಷ್ಟರಾದ ರಾಕ್ಷಸರಿಗೆ ಯಾವಾಗಲೂ ನಮ್ಮ ತಪಸ್ಸನ್ನು ಕೆಡಿಸುವುದೇ ಕೆಲಸವಾಗಿಬಿಟ್ಟಿದೆ. ಇದರಿಂದ ನಮಗೆ ಬಹಳ ತೊಂದರೆಯಾಗುತ್ತಿದೆ. ನಾವು ತಪಸ್ವಿಗಳಾದುದರಿಂದ ಸಂಯಮ ಕಳೆದುಕೊಳ್ಳುವಂತಿಲ್ಲ. ಅವರಿಗೆ ಶಾಪ ಕೊಡುವ ಹಾಗೂ ಇಲ್ಲ. ಆದುದರಿಂದ ನೀನೇ ನಮ್ಮನ್ನು ರಕ್ಷಿಸಬೇಕು ಎಂದರು. ಶ್ರೀರಾಮನು, ಋಷಿಗಳೇ, ನೀವು ಚಿಂತಿಸಬೇಡಿ. ನಾನು, ನನ್ನ ತಮ್ಮನು ಈ ಅರಣ್ಯದೊಳಗೆ ಇದ್ದು ನಿಮಗೆ ಕಾವಲಿರುತ್ತೇವೆ. ಈ ರಾಕ್ಷಸರಿಗೆ ನಮ್ಮ ಬಾಹುಬಲದ ಪರಿಚಯವಿಲ್ಲವೆಂದು ತೋರುತ್ತದೆ. ನಾವು ಅವರನ್ನು ನಿಗ್ರಹಿಸುತ್ತೇವೆ. ನೀವು ರಾಕ್ಷಸರ ಭಯವನ್ನು ಬಿಟ್ಟು ನಿಶ್ಚಿಂತರಾಗಿ ನಿಮ್ಮ ತಪಸ್ಸಿನಲ್ಲಿ ಮಗ್ನರಾಗಿರಿ ಎಂದು ಆಶ್ವಾಸನೆ ಕೊಟ್ಟು ಸೀತೆ ಲಕ್ಷ್ಮಣರೊಂದಿಗೆ ಮುಂದೆ ನಡೆದನು. ಹಾಗೆ ದಂಡಕಾರಣ್ಯದೊಳಗೆ ಪ್ರಯಾಣ ಬೆಳೆಸುತ್ತಿರುವಾಗ ಅವರಿಗೊಬ್ಬ ಕುರೂಪಿ ರಾಕ್ಷಸ ಅಡ್ಡವಾದ. ಅವನು ಬಹಳ ಎತ್ತರವಾಗಿದ್ದ. ದಪ್ಪ ಹೊಟ್ಟೆ, ಉದ್ದವಾದ ಕೈಕಾಲುಗಳು, ಕೋರೆ ಹಲ್ಲುಗಳಿಂದ ಕೂಡಿ ಭಯಂಕರನಾಗಿದ್ದ. ಅವನ ಹೆಸರು ವಿರಾಧ. ವಿರಾಧನಿಗೆ ರಾಮಲಕ್ಷ್ಮಣರು ನೋಡಿ ಆಶ್ಚರ್ಯವಾಯಿತು. ಏಕೆಂದರೆ ಇದುವರೆಗೆ ಅವನೆದುರಿಗೆ ಮನುಷ್ಯರು ಧೈರ್ಯದಿಂದ ಬಂದುದೇ ಇಲ್ಲ. ಅವನು ಶ್ರೀರಾಮ ಲಕ್ಷ್ಮಣರನ್ನು, ಸೀತೆಯನ್ನು ಮತ್ತೊಮ್ಮೆ ನೋಡಿದ. ಸೀತೆಯ ಸೌಂದರ್ಯವನ್ನು ನೋಡಿ ಅವನ ಬುದ್ಧಿ ಮರುಳಾಯಿತು. ನೇರವಾಗಿ ಸೀತಾದೇವಿಯ ಬಳಿಗೆ ನುಗ್ಗಿದ. ಆಕೆಯನ್ನು ಹೆಗಲ ಮೇಲಿಟ್ಟುಕೊಂಡು ಓಡತೊಡಗಿದ. ಶ್ರೀರಾಮ ಲಕ್ಷ್ಮಣರನ್ನು ಅಟ್ಟಿಸಿಕೊಂಡು ಹೋದರು. ತಮ್ಮ ಬಿಲ್ಲುಗಳಿಂದ ಚೂಪಾದ ಬಾಣಗಳನ್ನು ಬಿಟ್ಟು ಅವನ ಕೈ ಕತ್ತರಿಸಿದರು. ಆಗ ವಿರಾಧನು ಸೀತೆಯನ್ನು ಕೆಳಗಿಳಿಸಿ ಅವರೊಡನೆ ಯುದ್ಧಕ್ಕೆ ನಿಂತ. ರಾಮ ಲಕ್ಷ್ಮಣರು ವಿವಿಧ ಅಸ್ತ್ರಗಳನ್ನು ಪ್ರಯೋಗಿಸಿ ಅವನು ನೆಲಕ್ಕೆ ಕೆಡವಿದರು. ಆದರೆ ಅವನ ಪ್ರಾಣ ತೆಗೆಯಲು ಮಾತ್ರ ಸಾಧ್ಯವಾಗಲಿಲ್ಲ. ಆಗ ವಿರಾಧನು, ಅಯ್ಯ, ನೀನು ಯಾರೆಂದು ನನಗೆ ಈಗ ತಿಳಿಯಿತು.
ನೀನು ದಶರಥನ ಮಗ ಶ್ರೀರಾಮ ಅಲ್ಲವೇ? ಶ್ರೀರಾಮ, ನನ್ನ ರೂಪವನ್ನು ನೋಡಿ ನಾನೊಬ್ಬ ರಾಕ್ಷಸನೆಂದು ತಿಳಿಯಬೇಡ. ನಾನು ಹಿಂದೆ ಕುಬೇರನ ಆಸ್ಥಾನದಲ್ಲಿದ್ದ ಗಂಧರ್ವ. ನನ್ನ ಹೆಸರು ತುಂಬುರ. ನಾನು ಒಂದು ತಪ್ಪು ಕೆಲಸ ಮಾಡಿದ್ದರಿಂದ ನನ್ನನ್ನು ರಾಕ್ಷಸನಾಗೆಂದು ಕುಬೇರ ಶಪಿಸಿದ. ಮುಂದೆ ದಶರಥನ ಮಗ ಶ್ರೀರಾಮ ಬಂದು ನಿನ್ನನ್ನು ನೆಲದಲ್ಲಿ ಹೂತು ಸಾಯಿಸಿದಾಗ ನಿನಗೆ ಶಾಪ ವಿಮೋಚನೆಯಾಗುತ್ತದೆ ಎಂದ. ಈಗ ಸಮುಹೂರ್ತ ಒದಗಿದೆ. ನೀವು ಒಂದು ದೊಡ್ಡ ಹಳ್ಳವನ್ನು ತೆಗೆದು ನನ್ನ ದೇಹವನ್ನು ಅದರಲ್ಲಿ ಹೂತು ಬಿಡಿ, ನನ್ನ ಶಾಪ ವಿಮೋಚನೆಯಾಗುತ್ತದೆ ಎಂದ. ಶ್ರೀರಾಮ ಲಕ್ಷ್ಮಣರು ಹಾಗೇ ಮಾಡಿದರು. ವಿರಾಧ ಮರಣ ಹೊಂದಿದ. ತುಂಬುರನ ಶಾಪ ವಿಮೋಚನೆಯಾಯಿತು. ಶ್ರೀರಾಮ, ಸೀತೆ, ಲಕ್ಷ್ಮಣರು ಮುಂದೆ ನಡೆದು ಗೋದಾವರಿ ನದಿ ತೀರಕ್ಕೆ ಬಂದರು. ಅಲ್ಲಿ ಶರಭಂಗ ಮುನಿಗಳ ಆಶ್ರಮವಿತ್ತು. ಶರಭಂಗರು ಮಹಾತಪಸ್ವಿಗಳಾಗಿದ್ದರು. ಅವರಿಗೆ ಬ್ರಹ್ಮಲೋಕ ಪ್ರಾಪ್ತಿಯಾಗಿತ್ತು. ಭೂಲೋಕ ಬಿಟ್ಟು ಹೊರಡುವ ಸಿದ್ಧತೆಯಲ್ಲಿದ್ದ ಅವರು ಶ್ರೀರಾಮನಿಗಾಗಿ ಕಾಯುತ್ತಿದ್ದರು. ಅವರು ಸೀತೆ, ರಾಮ, ಲಕ್ಷ್ಮಣರನ್ನು ಆದರಿಸಿ ಸತ್ಕರಿಸಿದರು. ಆನಂತರ ಆ ಮಹರ್ಷಿಗಳು ದೇಹತ್ಯಾಗ ಮಾಡಿ ಬ್ರಹ್ಮಲೋಕಕ್ಕೆ ಹೊರಟರು. ರಾಮ, ಸೀತೆ, ಲಕ್ಷ್ಮಣರು ಆ ಮಹಾಮಹಿಮರ ಹಿರಿಮೆಯನ್ನು ಕೊಂಡಾಡುತ್ತಾ ಮುನ್ನಡೆದರು. ಸುತೀಕ್ಷ್ಣರೆಂಬ ಮಹಾಋಷಿಗಳ ಆಶ್ರಮಕ್ಕೆ ಬಂದರು. ಸುತೀಕ್ಷ್ಣರು ಅವರನ್ನು ತುಂಬ ಆತ್ಮೀಯವಾಗಿ ಸತ್ಕರಿಸಿದರು. ನೀವು ಈ ಆಶ್ರಮದಲ್ಲಿ ಇದ್ದು ಬಿಡಿ ಎಂದರು. ಶ್ರೀರಾಮನು, ನಾವು ದಂಡಕಾರಣ್ಯದ ಮಧ್ಯಭಾಗಕ್ಕೆ ಹೋಗಬೇಕೆಂದಿದ್ದೇವೆ. ಆಗಾಗ ಇಲ್ಲಿಗೂ ಹೋಗಿ ಬಂದು ಮಾಡುತ್ತಿರುತ್ತೇವೆ ಎಂದು ಹೇಳಿ 2 ದಿನದ ಮಟ್ಟಿಗೆ ಅಲ್ಲಿದ್ದನು. ಆನಂತರ ಮೂವರು ಅಲ್ಲಿಂದ ದಕ್ಷಿಣದ ಕಡೆಗೆ ಹೊರಟರು. ಮುಂದೆ ಅವರು ಅನೇಕ ಋಷ್ಯಾಶ್ರಮಗಳನ್ನು ಕಂಡರು. ಅಲ್ಲಿದ್ದ ಮಹಾ ತಪಸ್ವಿಗಳು ಶ್ರೀರಾಮನ ಬಳಿಗೆ ಬಂದು ರಾಕ್ಷಸರಿಂದ ತಮಗೆ ಆಗುತ್ತಿರುವ ಅಪಾರವಾದ ಕಷ್ಟಗಳನ್ನು, ತಮ್ಮ ಅಸಹಾಯಕತೆಯನ್ನು ಕುರಿತು ಹೇಳಿದರು. ಶ್ರೀರಾಮನಿಂದ ರಕ್ಷಣೆಯನ್ನು ಕೋರಿದರು. ಶ್ರೀರಾಮನು ಅವರಿಗೆಲ್ಲ ಅಭಯದ ಆಶ್ವಾಸನೆ ನೀಡಿದನು. ಅವರು ಮುಂದೆ ಹೋಗುತ್ತಿದ್ದಾಗ ಸೀತೆಯು ಶ್ರೀರಾಮನನ್ನು ಕುರಿತು, ಆರ್ಯ, ನೀವು ರಾಕ್ಷಸರನ್ನು ಕೊಲ್ಲುವುದಾಗಿ ಎಲ್ಲ ಋಷಿಗಳಿಗೆ ಆಶ್ವಾಸನೆ ನೀಡುತ್ತಿರುವಿರಲ್ಲ, ಅದು ಸರಿಯೇ? ರಾಕ್ಷಸರು ನಮಗೇನು ತೊಂದರೆ ಮಾಡಿದರು? ಕಾರಣವಿಲ್ಲದೆ ಅವರನ್ನು ಕೊಲ್ಲುವುದರಿಂದ ನಮ್ಮ ಪಾಪದ ಹೊರೆ ಹೆಚ್ಚಾಗುವುದಿಲ್ಲವೇ? ನಮ್ಮ ಶತ್ರುಗಳ ಸಂಖ್ಯೆಯು ಬೆಳೆಯುವುದಲ್ಲವೇ ಎಂದು ಕೇಳಿದಳು. ಶ್ರೀರಾಮನು, ಸೀತೆ, ರಾಕ್ಷಸರೆಂದರೆ ಯಾರೆಂದು ತಿಳಿದೆ? ಅವರು ದುಷ್ಟಶಕ್ತಿಗಳು. ಇತರರನ್ನು ಹಿಂಸಿಸುವುದೇ ಅವರ ಗುರಿ. ತಾವು ಮಾಡುತ್ತಿರುವ ಕೆಲಸ ಸರಿಯೇ ತಪ್ಪೇ, ಧರ್ಮವೇ ಅಧರ್ಮವೇ, ನ್ಯಾಯವೇ ಅನ್ಯಾಯವೇ ಎಂಬುದನ್ನು ಯೋಚಿಸದೆ ಕೇವಲ ಕ್ರೂರ ಕಾರ್ಯಗಳನ್ನು ಮಾಡುವುದರಲ್ಲಿಯೇ ಅವರಿಗೆ ಆನಂದ. ಇಂತಹ ದುಷ್ಟಶಕ್ತಿಗಳನ್ನು ದಮನ ಮಾಡುವುದು ಕ್ಷತ್ರಿಯರಾದ ನಮ್ಮ ಕರ್ತವ್ಯ. ಇಲ್ಲೆಲ್ಲ ಋಷಿಗಳು ತಪಸ್ಸು ಮಾಡುತ್ತಿದ್ದಾರೆ, ಅದು ಲೋಕ ಕಲ್ಯಾಣಕ್ಕಾಗಿ. ಹೀಗೆ ಹಲವಾರು ಪುಣ್ಯಜೀವಿಗಳು ಮಾಡುವ ತಪಸ್ಸಿನಿಂದ ಲೋಕದಲ್ಲಿ ಪುಣ್ಯದ ಗಳಿಕೆಯಾಗುತ್ತದೆ. ಜನ ನೀತಿವಂತರು, ಧರ್ಮಿಷ್ಠರೂ ಆಗುತ್ತಾರೆ. ತಪಸ್ವಿಗಳು ಗಳಿಸಿದ ಪುಣ್ಯದಲ್ಲಿ ಎಲ್ಲರಿಗೂ ಪಾಲುಂಟು. ಇಂತಹ ಪುಣ್ಯಪ್ರದವಾದ ಕೆಲಸಕ್ಕೆ ಅಡ್ಡಿ ತರುವವರನ್ನು ಸಂಹರಿಸುವುದು ನಮ್ಮ ಧರ್ಮ. ನಾನು ಆ ಕೆಲಸವನ್ನೇ ಮಾಡುತ್ತಿದ್ದೇನೆ. ಇದರಿಂದ ನಮಗೆ ಪಾಪ ಅಂಟುವುದಿಲ್ಲ. ನೀನೇನೂ ಚಿಂತಿಸಬೇಡ ಎಂದು ಹೇಳಿದನು. ಸೀತೆಯ ಮನಸ್ಸಿಗೆ ನೆಮ್ಮದಿಯಾಯಿತು. ಮುಂದೆ ಅವರು ಸುಂದರವಾದ ಒಂದು ಬೆಟ್ಟದ ತಪ್ಪಲನ್ನು ತಲುಪಿದರು. ಅಲ್ಲಿ ಸಾರಂಗಗಳು, ಚಕ್ರವಾಕಗಳು ನಲಿಯುತ್ತಿದ್ದವು. ಕೊಳದಲ್ಲಿ ತಾವರೆಗಳ ನಡುವೆ ನೀರ ಹಕ್ಕಿಗಳು ಆಡುತ್ತಿದ್ದವು. ಜಿಂಕೆಗಳು ಹಿಂಡು ಹಿಂಡಾಗಿ ಅಲಿಯುತ್ತಿದ್ದವು. ಸಂಜೆಯ ವೇಳೆಗೆ ಅವರು ಒಂದು ದೊಡ್ಡ ಸರೋವರದ ಸಮೀಪಕ್ಕೆ ಬಂದರು. ಅದರಲ್ಲಿ ಬಿಳಿಯ ಹಾಗೂ ಕೆಂಪು ಕಮಲಗಳು ತುಂಬಿದ್ದವು. ಆನೆಗಳ ಹಿಂಡು ನೀರಿನಲ್ಲಿ ಇಳಿದಿತ್ತು. ಸಾರಸ, ರಾಜಹಂಸ, ಜಲಹಂಸ ಮುಂತಾದ ಜಲಚರಗಳಿಂದ ಕೂಡಿ ಆ ಸರೋವರ ಸುಂದರವಾಗಿತ್ತು. ತಿಳಿನೀರಿಂದ ತುಂಬಿದ್ದ ಆ ಕೊಳದಿಂದ ಸಂಗೀತ ಧ್ವನಿಯು, ವಾದ್ಯಘೋಷವು ಕೇಳಿಬರುತ್ತಿದ್ದವು. ಅದನ್ನು ಕೇಳಿ ಶ್ರೀರಾಮ ಲಕ್ಷ್ಮಣರಿಗೆ ಆಶ್ಚರ್ಯವಾಯಿತು. ಆಗ ಅವ್ರ ಜೊತೆಯಲ್ಲಿ ಬರುತ್ತಿದ್ದ ಧರ್ಮಭೃತ ಎಂಬ ಮುನಿಯು, ಶ್ರೀರಾಮ, ಈ ಸರೋವರದಲ್ಲಿ ಕೇಳಿಬೀಳುತ್ತಿರುವ ಸಂಗೀತ ಸುಧಿಯಿಂದ ನಿನಗೆ ಅಚ್ಚರಿಯಾಗಿರಬಹುದಲ್ಲವೇ? ಅದರ ಹಿನ್ನೆಲೆಯನ್ನು ಹೇಳುತ್ತೇನೆ ಕೇಳು. ಹಿಂದೆ ಮಾಂಡಕರ್ಣಿ ಎಂಬ ಋಷಿಯೊಬ್ಬನಿದ್ದ. ಅವನು ದೀರ್ಘಕಾಲ ಕಠೋರವಾದ ತಪಸ್ಸು ಮಾಡಿದ. ಆಗ ದೇವತೆಗಳಿಗೆ ಹೆದರಿಕೆ ಆಯಿತು. ಮಾಂಡಕರ್ಣಿ ಬಹಳ ಪುಣ್ಯ ಸಂಪಾದಿಸಿಕೊಂಡು ಬಿಟ್ಟರೆ ನಮ್ಮನ್ನೇ ಮೂಲೆಗೆ ತಳ್ಳಿದರೆ ಗತಿಯೇನು ಎಂದು ಚಿಂತಿತರಾದರು. ಅವರು ಮಾಂಡಕರ್ಣಿಯ ಮನಸ್ಸನ್ನು ಕೆಡಿಸಲು 5 ಜನ ರೂಪಸಿಯರಾದ ಅಪ್ಸರೆಯರನ್ನು ಕಳಿಸಿದರು. ಮಾಂಡಕರ್ಣಿ ಅವರನ್ನು ನೋಡಿ ಮೈಮರೆತನು. ಅವರೊಡನೆ ಸರಸವಾಡತೊಡಗಿದನು. ಅವನು ಈಗ ಅಪ್ಸರೆಯೊಂದಿಗೆ ಸರೋವರದ ಕೆಳಗೆ ವಾಸವಾಗಿದ್ದಾನೆ. ಅಪ್ಸರೆಯರು ಹಾಡುತ್ತಿದ್ದಾರೆ, ವಾದ್ಯಗಳನ್ನು ಬಾರಿಸುತ್ತಿದ್ದಾರೆ. ನಿಮಗೆ ಕೇಳಿಸುತ್ತಿರುವ ಸದ್ದು ಅದೇ. ಈ ಸರೋವರದ ಹೆಸರು ಪಂಚಾಪ್ಸರ ಎಂದನು. ದಂಡಕಾರಣ್ಯದಲ್ಲಿ ಅನೇಕ ಋಷ್ಯಾಶ್ರಮಗಳಿದ್ದವು. ಶ್ರೀರಾಮನು ಪತ್ನಿ ಮತ್ತು ತಮ್ಮನೊಡಗೂಡಿ ಈ ಆಶ್ರಮಗಳನ್ನು ಸಂದರ್ಶಿಸಿದನು. ಅಲ್ಲಿದ್ದ ಋಷಿಮುನಿಗಳು ಇವರನ್ನು ಆದರಿಸಿ ಸತ್ಕರಿಸಿದರು. ಮುನಿಗಳ ಅಪೇಕ್ಷೆಯಂತೆ ಶ್ರೀರಾಮ, ಸೀತೆ, ಲಕ್ಷ್ಮಣರು ಈ ಆಶ್ರಮಗಳಲ್ಲಿ ಕೆಲವು ಕಾಲ ಕಳೆದರು.
ಶಸ್ತ್ರಾಸ್ತ್ರ ವಿಶಾರದರಾದ ಶ್ರೀರಾಮ ಲಕ್ಷ್ಮಣರು ದಂಡಕಾರಣ್ಯದಲ್ಲಿದ್ದುದರಿಂದ ಅಲ್ಲಿನ ಋಷಿಮುನಿಗಳು ನಿಶ್ಚಿಂತೆಯಿಂದ ತಮ್ಮ ಜಪ ತಪ ಧ್ಯಾನಗಳಲ್ಲಿ ನಿರತರಾದರು. ಹೀಗೆ ಕೆಲವು ವರ್ಷಗಳು ಕಳೆದವು. ಒಮ್ಮೆ ಶ್ರೀರಾಮ ಸೀತೆ ಲಕ್ಷ್ಮಣರು ಸುತೀಕ್ಷ್ಣ ಮುನಿಗಳ ಆಶ್ರಮಕ್ಕೆ ಹೋದರು. ಸುತೀಕ್ಷ್ಣರು ರಾಮನನ್ನು ಕುರಿತು, ಶ್ರೀರಾಮ, ಹೇಗಿದ್ದರೂ ನೀನು ದಂಡಕಾರಣ್ಯಕ್ಕೆ ಬಂದಿದ್ದೀಯೆ. ಇಲ್ಲಿಗೆ 4 ಯೋಜನ ದೂರದಲ್ಲಿ ಮಹರ್ಷಿಗಳಾದ ಅಗಸ್ತ್ಯರ ಆಶ್ರಮವಿದೆ. ನೀನು ಅವರನ್ನು ಕಂಡು ಅವರ ಆಶೀರ್ವಾದ ಪಡೆದು ಬಾ ಎಂದರು. ಮುನಿಗಳ ಸಲಹೆಯಂತೆ ಶ್ರೀರಾಮನು ಸೀತೆ ಮತ್ತು ಲಕ್ಷ್ಮಣರೊಡನೆ ಅಲ್ಲಿಂದ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಬೆಳೆಸಿದನು. ಅವರೆಲ್ಲರೂ ಮಹಾಮಹಿಮರಾದ ಅಗಸ್ತ್ಯರ ಆಶ್ರಮವನ್ನು ತಲುಪಿದರು.